ಓಕೆ. ಸೊ ಇನ್ಫ್ಯಾಕ್ಟ್ ಒಂದು ಮಾತು ಹೇಳಿದ್ರಿ ಸರ್, ಕಾಂಗ್ರೆಸ್ ಪಾಪದ ಕೆಲಸವನ್ನು ತೊಳೆಯುವಂತಹ ಕೆಲಸವನ್ನ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಖಂಡಿತ. ಯಾಕಂದ್ರೆ ತಮ್ಗೆ ಗೊತ್ತಿದೆ, 60 ವರ್ಷದಿಂದ ಜನರ ಸಂಕಷ್ಟ ಅನುಭವಿಸಿರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಕೇವಲ ಜಾತಿ ರಾಜಕಾರಣ, ಬೇರೆ ಬೇರೆ ಕಾರಣಕ್ಕಾಗಿ ಜನರ ಮಧ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ಅಧಿಕಾರವನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಓಕೆ. ಈಗ ತಮ್ಗೆ ಗೊತ್ತಿದೆ, ಮೋದಿಜಿಯವರ ಅವಧಿಯಲ್ಲಿ 10 ವರ್ಷದಲ್ಲಿ ದೇಶದ ಒಂದು ಕೀರ್ತಿಯನ್ನ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಅನ್ನೋದು ಇಡೀ ವಿಶ್ವವನ್ನ ತಿರುಗಿ ಭಾರತದ ಕಡೆ ನೋಡುವಂಗೆ ಮಾನ್ಯ ಮೋದಿಜಿಯವರು ಕೆಲಸ ಮಾಡಿದ್ದಾರೆ. ಕರೆಕ್ಟ್. ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿರುವಂಥದ್ದು ಮಾನ್ಯ ಮೋದಿಜಿಯವರು. 10 ವರ್ಷದಲ್ಲಿ ಒಂದು ಸಣ್ಣ ಘಟನೆಯೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲಿಯೂ ಕೂಡ ಆಗಿಲ್ಲ. ರಾಮ ಮಂದಿರದ ನಿರ್ಮಾಣ ಆಗಿರ್ಬೋದು, ಇಡೀ ದೇಶದ ಜನರಿಗೆ ಇವತ್ತಿನ ದಿವಸ ಮಾನ್ಯ ಮೋದಿಜಿಯವರು ಉಚಿತವಾಗಿ ರೇಷನ್ವನ್ನ ಕೊಡುವಂಥದ್ದು, ಅದರ ಜೊತೆಯಲ್ಲಿ ಎಲ್ಲ ಹಳ್ಳಿಗಳಿಗೆ ಇವತ್ತು ಶುದ್ಧವಾದಂಥ ನೀರನ್ನು ಇವತ್ತಿನ ದಿವಸ JJM ಸ್ಕೀಮ್ ಅಡಿಯಲ್ಲಿ ಇಡೀ ಎಲ್ಲ ಮನೆಗಳಿಗೆ, ಹಳ್ಳಿಯಲ್ಲಿರುವಂಥ ಮನೆಗಳಿಗೆ ಇವತ್ತು ನೀರನ್ನು, ಕುಡಿಯೋ ನೀರನ್ನು ಕೊಡುವಂಥ ಯೋಜನೆ ಇರ್ಬೋದು. ಮತ್ತು ಕಿಸಾನ್ ಸನ್ಮಾನ್ ನಿಧಿ ಅಂತ ಹೇಳಿ ಇವತ್ತು ಎಲ್ಲ ರೈತರ ಅಕೌಂಟಿಗೆ ನೇರವಾಗಿ ಇವತ್ತಿನ ದಿವಸ ದುಡ್ಡನ್ನು ಹಾಕುವಂಥದ್ದು ಇರ್ಬೋದು. ಈ ರೀತಿ ಅನೇಕ ಯೋಜನೆಗಳನ್ನ ಇವತ್ತಿನ ದಿವಸ ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಜನರ ಪರವಾಗಿ. ಹೀಗಾಗಿ ಜನರು ಕೂಡ ಇವತ್ತಿನ ದಿವಸ ಮೋದಿಯವ್ರ ಬಗ್ಗೆ ಬಹಳಷ್ಟು ವಿಶ್ವಾಸ ಇಟ್ಟಿದ್ದಾರೆ. ಇವತ್ತು ಪಕ್ಷದ ಅಭ್ಯರ್ಥಿಗಳಕ್ಕಿಂತ ಹೆಚ್ಚಾಗಿ ಮೋದಿಯವರ ಒಂದು ವೈಯಕ್ತಿಕ ವರ್ಚಸ್ನಿಂದ, ಮೋದಿಯವರು ಕೊಟ್ಟಂತ ಮಾತುಗಳನ್ನ, ಮೋದಿಯವರು ಬಂದ್ರೆ ಅವ್ರು ಕೊಟ್ಟಿರುವಂತ ಗ್ಯಾರಂಟಿ ಖಂಡಿತವಾಗಿ ಅದು ಜಾರಿಗೆ ತರ್ತಾರೆ ಅಂತ ಅನ್ನೋದು ವಿಶ್ವಾಸದಿಂದ ಇವತ್ತು ಜನರು ಬಿಜೆಪಿಗೆ ಮತವನ್ನ ಹಾಕುವಂತದ್ದು ಆಗ್ತಾ ಇದೆ. ಓಕೆ. ಇನ್ಫ್ಯಾಕ್ಟ್ ನನಗೊಂದು ವಿಚಾರ ನೆನಪಿದೆ. ಶೈಲ ಸಾರಂಗಮಠದ ಶ್ರೀಗಳು ಹೇಳಿದ್ರು, ಅಪ್ಪು ಗೌಡ್ರನ್ನ ಮಿನಿಸ್ಟರ್ ಮಾಡಿ, ಇಲ್ಲಾಂದ್ರೆ 10 MLA ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಲೈಕ್ ಆ ಪೊಟೆನ್ಶಿಯಲ್ ಇದ್ರೂ ಕೂಡ ಯಾಕೆ ಲೈಕ್ ಮಣೆ ಹಾಕಿಲ್ಲ ಅಂತ ಬಿಜೆಪಿ? ಆ ಥರ ಏನಿಲ್ಲ. ನಿಮ್ಗೆ ಗೊತ್ತಿದೆ, ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಬೇರೆ ಪಾರ್ಟಿಯಿಂದ ನಮ್ಗೆ ಕೆಲವೊಂದು ಶಾಸಕರನ್ನ ಕರ್ಕೊಂಡು ಬಂದು ನಾವು ಸರ್ಕಾರ ಮಾಡಬೇಕಾಯ್ತು. ಹೀಗಾಗಿ ಆ ರೀತಿ ಆದಂತ ಪಕ್ಷ ನನಗೆ ಬಹಳಷ್ಟು ಗೌರವದಿಂದ ನಡೆಸ್ಕೊಂಡಿರುವಂತದ್ದು. ನನಗೆ ಯಾವಾಗ್ಲೂ ಕೂಡ ಯಡಿಯೂರಪ್ಪ ಸಾಹೇಬರು ಬಹಳ ಪ್ರೀತಿಯಿಂದ ಕಾಣ್ತಿದ್ರು. ನನಗೆ ವೈಯಕ್ತಿಕವಾಗಿನೂ ಕೂಡ ಅವರು ಬಹಳಷ್ಟು ಬಾರಿ ಕರೆದು ಮಾತನಾಡಿಸಿ ಏನೇ ಸಮಸ್ಯೆ ಇದ್ರೂ ಕೂಡ ನನಗೆ ತಕ್ಷಣದಲ್ಲಿ ಅದಕ್ಕೆ ನನಗೆ ಸಹಾಯ ಮಾಡ್ತಿದ್ರು. ಹೀಗಾಗಿ ನನಗೆ ಆ ರೀತಿ ಯಾವುದೂ ಅನಿಸಿಲ್ಲ. ನಾವು ಮಂತ್ರಿ ಆದ್ರೆ ನಾವು ಕೆಲಸ ಮಾಡ್ತೇವೆ, ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ. ಮಂತ್ರಿಗಿಂತ ಹೆಚ್ಚು ನಮ್ಗೆ ಜನರಲ್ಲಿ ಶಾಸಕರಾಗಿ ಆರಿಸಿದ್ದಾರೆ. ಮೊದಲು ನಮ್ಗೆ ಇಲ್ಲಿ ನಮ್ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಹಿಂಗಾಗಿ ನನಗೆ ಆ ರೀತಿ ಅಂತದ್ದು ಯಾವುದೂ ಮನಸ್ಸಲ್ಲಿಲ್ಲ.